ಎಲ್ಲಿದೆಯಾ ರಾಮಣ್ಣ? ಹಲೋ ರಾಮಣ್ಣ. ಸರ್ ಇಲ್ಲೇ ಅದೀನ್ರಿ, ಪಂಚರ್ ಅಂಗಡಿ ಹತ್ರ ಪಂಚರ್ ಹಾಕ್ಸಕತ್ತೀನಿ. ನೀವು 2 ನಿಮಿಷ ರೀ ಅಲ್ಲೇ ಪಾರ್ಕ್ನಾಗ ಕುತ್ಕೊಳ್ರಿ, ನಾ ಬರ್ತೀನಿ. 2 ನಿಮಿಷ ತೊಗೊಂಡ್ಬರ್ತೀನಿ ಕಾರ್. ನಂಗೆ ಲಾಯರು ಅಪಾಯಿಂಟ್ಮೆಂಟ್ ಕೊಟ್ಟಿರೋದು ನನಗೆ 4 ಗಂಟೆಗೆ. ಇಲ್ಲೇ 4 ಗಂಟೆ ಆಗೈತಿ. ನಿನಗೆ ಒಂದು ಗಾಡಿ ಸರ್ವಿಸ್ ಮಾಡಿ ಇಟ್ಕೋಬೇಕಂತ ಗೊತ್ತಾಗಲ್ಲ ನಿನಗೆ? ಗೌರ್ಮೆಂಟ್ ನಿನ್ನ ಏನಕ್ಕೆ ನೇಮಕ ಮಾಡಿತ್ತು ಹೇಳು? ಏನು ಫೂಲ್ ಇದ್ದೀನಿ ನೀನು, ಏನು ಸ್ಟುಪಿಡ್ ಇದ್ದೀನಿ ನೀನು. ನಿನ್ನಂತ ನಾನ್ ಸೆನ್ಸ್ ಕೆಲಸ ಮಾಡ್ರೆ ನಾ ಎಲ್ಲೂ ನೋಡಿಲ್ಲ ನಾನು. ಲಘು ಬಾ ರಾಮಣ್ಣ, ನಂಗೆ ಹೊತ್ತಾಗತ್ತತಿ. ಇಲ್ಲ ಲೇಟ್ ಆಗುತ್ತಂತ ಹೇಳು, ನಾನು ಅಪಾಯಿಂಟ್ಮೆಂಟ್ನ ನಾಳೆ ಫಿಕ್ಸ್ ಮಾಡ್ಕೋತೀನಿ. ಅಯ್ಯೋ ಸರ್, ನಾನಾರ ಏನು ಮಾಡ್ರಿ, ಇಲ್ಲಿ ಹತ್ರದಾಗಿರೋದು ಒಂದೇ ಪಂಚರ್ ಅಂಗಡಿ. ಅದು ಭಾಳ ಇದು ಲೇಟ್ ಮಾಡತ್ತನ್ರಿ ಅವ. ಒಂದು ಯಾವುದೋ ಐತೆ ಅರ್ಜೆಂಟ್ ಅಂತ ಹೇಳಿ. ಬೇಗ ಬಾ, ನಾನು ಅಪಾಯಿಂಟ್ಮೆಂಟ್ ನಾಳೆ ತಗೋತೀನಿ. ನಾನು ಇಲ್ಲಿಂದ ಕರ್ಕೊಂಡು ಹೋಗಾದ್ರು ಕಾರ್ ತಗೊಂಡು ಬೇಗ ಬಾ. ನಿನ್ನಂಥ ಯೂಸ್ಲೆಸ್ ಡ್ರೈವರ್ನ ಇಟ್ಕೊಂಡಿರೋ ನಂದ ತಪ್ಪು, ನಂದ ಚಪ್ಪಿ ತೊಗೊಂಡು ಹುಡ್ಕೋಬೇಕು. ಶೆಟ್. ಏನು ಮಾಡಬೇಕು ಇವತ್ತ? ಹೋಗಿ ಲಾಯರ್ನ ಭೇಟಿಯಾಗಿದ್ರ ಏನಾರು ಮಾಡ್ಬೋದಿತ್ತು. ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ವಾಪಸ್ ತೊಗೊಂಡು ಬಂದೆ. ಇವಾಗ ಕೇಸ್ ವಾಪಸ್ ತಗೋಬೇಕು. ಹೇಳ್ಬಿಡ್ತೀನಿ ಇಲ್ಲೇ ಫೋನ್ ಮಾಡಿ. ಅದೇನು ಸ್ಟೆಲ್ಲಾ ಅಲ್ಲ? ಚಶ್ಮಾ ಸರಿ ಮಾಡ್ಕೊಂಡು ನೋಡೋಣ. ಹಾಂ, ಸ್ಟೆಲ್ಲಾನ? ಸ್ಟೆಲ್ಲಾಗೆ ಹೆಂಗೆ ಗೊತ್ತತ್ತು ನಾ ಇಲ್ಲದಿನಂತೇಳಿ? ಅರೆ, ಅದೇ ಯಾರು ಹುಡುಗ? ಆಕೆ ಜೊತೆಗೆ ಅಷ್ಟು ಕ್ಲೋಸ್ ಆಗಿ ಆಕೆ ಭುಜಕ್ ತಾಕೊಂಡು ಕೈ ಹಿಡ್ಕೊಂಡು ಬರಕತ್ತಾರೆ ಇಬ್ರು. ಯಾರದು? ತಡಿ, ಯಾರು ಏನು ನೋಡೋಣ. ಈ ಕಡೆ ನಿಂತ್ಕೋತೀನಿ. ವಾವ್ ರಾಹುಲ್, ಇದು ಎಷ್ಟು ಚಂದ ಐತೆ ಗೊತ್ತೇನು ಪಾರ್ಕ್. ನಂಗಂಕರು ಭಾಳ ಇಷ್ಟ ಆತ. ಬಾ, ಅಲ್ಲಿ ಬೆಂಚ್ ಮೇಲೆ ಕೂತ್ಕೊಂಡು ಮಾತಾಡೋಣ. ಪ್ಲೀಸ್ ರಾಹುಲ್, ಇವತ್ತೊಂದಿನ ನನ್ನ ಜೊತೆಗೆ ಇರು. ನನ್ನ ರೂಮ್ನಾಗ ಯಾರೂ ಇರಲ್ಲ, ಪ್ಲೀಸ್. ಓಕೆ ಶೋರ್. ಅಲ್ಲ, ಹೋದ್ ಸರಿ ನಾ ಕೇಳಿದಾಗ ಅದು ಯಾರ ನಿನ್ನ ರೂಮ್ಮೇಟ್ ಇದ್ದಾಳ ಹಂಗೆ ಹಿಂಗಂದು. ಈ ಸರಿ ನೀನ ಕರೆಕತ್ತಿ, ಏನು ವಿಶೇಷ? ಅಯ್ಯೋ, ಹೋದ್ ಸರಿ ಅಗ್ರಹಾಚಾರ ಇತ್ತು ಅಂಕಲ್ಲು, ಅದಕ್ಕೆ ಕರೀಲಿಲ್ಲ. ಈಗ ಅವ ಎಲ್ಲೋಗ್ಯಾನೇನ 2 ದಿನ ಆಯಿತು. ನನ್ನ ಫೋನು ತೆಗಿವಲ್ಲ. ಫೋನ್ ಮಾಡಿ ಕೇಳಿದ್ದಕ್ಕೆ ನಂಗೆ 2-3 ದಿನ ಸಿಗಲ್ಲ ಅಂತ ಹೇಳೋಣ. ಅದಕ್ಕೆ ನಿನ್ನೇನು ಬಾ ಅಂತ ಹೇಳಿದ್ದು. ಏನು ಒಬ್ಬಕ್ಕೆ ಮಾತಾಡಕತ್ತಿ? ಯಾಕ ಅವಾಗವಾಗ ಈ ಥರ ಝೋನ್ ಔಟ್ ಆಗ್ತಿದಿ? ಏನಾರ ಹೆಲ್ತ್ ಇಶ್ಯೂ? ಹಂಗೇನಿಲ್ಲಪ್ಪ, ಅದು ಏನೋ ಯೋಚನೆ ಮಾಡ್ತಿದ್ದೆ. ಅದೇ ನನ್ನ ರೂಮ್ ಮೇಟ್ ಇದ್ದಾಳ ಅಂತ ಹೇಳಿದ್ನಲ್ಲ, ಆಕಿದೇ ಯೋಚನೆ ಮಾಡತ್ತಿದ್ದೆ. ಆಕಿ ಭಾಳ ಕಿರಿಕಿರಿ. ತಾನು ಬೇಕಾದ್ರೆ ಯಾರ ಜೊತೆಗೆ ಬೇಕಾದ್ರೂ ಸುತ್ತಬೋದು, ಎಷ್ಟು ಜನ ಬಾಯ್ ಫ್ರೆಂಡ್ ಬೇಕಾದ್ರೂ ಇಟ್ಕೋಬೋದು. ಆದ್ರೆ ನಾನು ಯಾರನ್ನಾರ ಬಾಯ್ ಫ್ರೆಂಡ್ ಅಂತ ಆಗಲಿ ಅಥವಾ ಫ್ರೆಂಡ್ ಅಂತ ಕರ್ಕೊಂಡೋದ್ರೂ ಆಕೆಗೆ ಇಶ್ಯೂ ಆಗುತ್ತಪ್ಪ. ಅದೇನೋ ನನ್ನನ್ನೇ ಮದುವೆ ಆಗ್ತಾಳೇನೋ ಅನ್ನೋ ಥರ ಮಾಡ್ತಾಳೆ. ಅದಕ್ಕೆ ಅದು ನೆನೆಸ್ಕೊಂಡು ನಗು ಬಂತು ಅಷ್ಟೆ. ಬಾ ಕುತ್ಕೊಳ್ಳೋಣ. ಅಂದಂಗೆ ಆ ಟಾಕೋ ಬೆಲ್ ಒಳಗೆ ನೀನು ಕೊಡಿಸಿದ್ದಲ್ಲ ಟಾಕೋಸು, ಏನು ಚೆನ್ನಾಗಿತ್ತು ಗೊತ್ತೇನೋ? ಭಾಳ ಚೆನ್ನಾಗಿತ್ತು ನಿಜವಾಗ್ಲು. ಲಾಸ್ಟ್ ಟೈಮ್ ನಾನು ಬೆಂಗಳೂರಿಗೆ ಹೋದಾಗ ಆ ಥರ ಎಲ್ಲ ತಿಂದಿದ್ನಪ್ಪ. ನಂಗೆ ಇಲ್ಲಿ ಹುಬ್ಬಳ್ಳಿ ಒಳಗೆ ಅದು ಆಗಿರೋದು ನಂಗೆ ಭಾಳ ಖುಷಿ ಆಯಿತು, ಭಾಳ ರುಚಿಯಾಗಿದ್ದು. ಬಾ ಕುತ್ಕೊಂಡು ಮಾತಾಡೋಣ. ಬಹುಶಃ ಆಕೆ ಹೇಳ್ತಾ ಇರೋ ಗರ್ಲ್ ಫ್ರೆಂಡು ನಾನೇ ಇರಬೇಕು. ಓಕೆ. ಈಕಿದು ಈ ಚಕ್ಕರ್ ಬೇರೆ ಇದೆನಾ? ನನ್ನ ಜೊತೆಗೆ ಇದ್ಕೊಂಡು ನನಗನ ಅದು ಇದು ಅರ್ಧ ಆಸ್ತಿ ಸಮಯಕ್ಕೆ ಈಕೆ ಹೆಸರಿಗೆ ಹಚ್ಚಕ್ಕೆ ನಾ ರೆಡಿ ಇದ್ದೀನಿ. ಈಕಿನ ಮದುವೆಯಾಗ ನಾ ಸೆಟ್ಲ್ ಆಗಬೇಕು ಅನ್ಕೊಳಕತ್ತೀನಿ. ಹಳದಕ್ಕಿ ನನ್ನ ಮೋಸ ಮಾಡಕತ್ತಾಳ. ನೋಡೋಣ. ಒಳ್ಳೇದಾಯ್ತು ಕಾರ್ ಪಂಚರ್ ಆಗಿದ್ದು. ಬನ್ನಿ. ಇಲ್ಲ, ಹಿಂಗೆ ನಿನ್ನ ಜೊತೆಗೆ ರೊಮ್ಯಾಂಟಿಕ್ ಆಗಿ ವಾಕ್ ಮಾಡಿಕೊಂಡು ಹಿಂಗೆ ನಡೆದಾಡ್ಬೇಕು ಅನ್ಸಕತ್ತೈತಿ. ಒಳ್ಳೆ ವೆದರ್ ಐತಲ್ಲ? ಭಾಳ ಚಂದ ಐತಿ ಇವತ್ತು ವೆದರ್. ನನಗೂ ಭಾಳ ಇಷ್ಟ ಆಯ್ತು. ಮತ್ತೆ ಏನು ಸಮಾಚಾರ? ನಿಮ್ದು ಎಷ್ಟು ಸ್ಯಾಲ್ರಿ ಏನು ಅದ್ರ ಬಗ್ಗೆ ಎಲ್ಲ ಹೇಳಲೇ ಇಲ್ಲ, ಬರೀ ಫ್ಯಾಮ್ಲಿ ಬಗ್ಗೆ ಹೇಳಕತ್ತಿದ್ರಿ. ಎಷ್ಟು ಸ್ಯಾಲ್ರಿ ನಿಮ್ಮದು? ನಂದು ಎಲ್ಲಾನು US ಡಾಲರ್ ಒಳಗೆ ಬರುತ್ತೆ. ಪರವಾಗಿಲ್ಲ, ಒಂದು ಸ್ವಲ್ಪ ಚೆನ್ನಾಗೇ ಐತಿ. ನಂಗೆ ಅಲ್ಲಿದು $30,000. $30 ಅಥವಾ $30,000 ಅಥವಾ $100? $100 ಅಂದ್ರು ಒಂದ, $30,000 ಅಂದ್ರು ಒಂದ. $30,000 ಅಂದ್ರ ಎಷ್ಟಾಯ್ತು ನಿಮಗೆ ತಿಂಗಳ? ನಂಗೆ 25,50,000 ಪರ್ ಮಂತ್ USA ಒಳಗೆ. ನಾವು ಮದುವೆ ಮೇಲೆ ಅಲ್ಲೇ ಹೋಗಿ ಸೆಟ್ಲ್ ಆಗೋಣ ಅಷ್ಟೆಲ್ಲ. ಅದು ನಿನ್ನಂಥ ಬ್ಯೂಟಿಫುಲ್ ಹುಡುಗಿನ ಹುಡ್ಕಕತ್ತಿದ್ದೆ. ಅಲ್ಲೆಲ್ಲ ಹೆಂಗಿರ್ತಾರೆ ಗೊತ್ತಾನೆ ಹುಡುಗಿರು, ಭಾಳ ಪಾಶ್ ಆಗಿರ್ತಾರ. ಅಲ್ಲಿ ಸಂಸ್ಕೃತಿನೇ ಬೇರೆ. ನಾನು ಅಲ್ಲೇ ಸೆಟ್ಲ್ ಆಗವ.
ನಮ್ಮ ಅಪ್ಪ ಅಮ್ಮ ತೋರಿಸಿದ್ರು ಒಂದು ಹುಡುಗಿನ ಯಾವುದೋ ಹಳ್ಳಿ ಗುಗ್ಗು. ನಂಗೆ ಆ ಥರ ಎಲ್ಲ ಸೆಟ್ ಆಗಲ್ಲಪ್ಪ. ನಂಗೆ ಈ ಥರ ಮಾಡರ್ನ್ ಆಗಿರೋಳು, ಫ್ರೀ ಆಗಿರೋಳು, ಈ ಥರ ಇರಬೇಕು. ಅದಕ್ಕೆ ನಾನು ನಿನ್ನನ್ನು ಆಯ್ಕೆ ಮಾಡಿಕೊಂಡೆ. ನನ್ನ ಜೊತೆಗೆ ನೀ ಯು ಎಸ್ಸಿಗೆ ಬರೋಕ್ಕೆ ತಯಾರಿದೆಯಾ? ಎಲ್ಲ ಬಿತ್ರಿ, ನನಗೆ ಮೋಸ ಮಾಡ್ತೀಯ ನೀನು? ನಿನ್ನನ್ನು ಎಷ್ಟು ನಂಬಿದ್ನಲ್ಲ ನಾನು. ತೆಳ್ಳಗ ಬೆಳ್ಳಗ ಚಂದಾಗ ಅದೀನಿ ಅಂಥೇಳಿ ಇಷ್ಟಕ್ಕೊಂದು ಸೊಕ್ಕನ್ ನಿನಗೆ. ನನಗೆ ಮೋಸ ಮಾಡ್ತೀಯ? ಮಾಡ್ತೀನಿ ನಿನಗೆ. 25,50,000 ಅಮ್ಮ. 25,50,000 ನೋಡು. ಆರಾಮಾಗೇ ಇರ್ಬೋದು. ನಾನಲ್ಲಾಗಲೇ ಸ್ವಂತ ಮನೆ, ಸ್ವಂತ ಕಾರು, ನನ್ನೊಂದು ದೊಡ್ಡ ವಿಲನ್ ಐತಲ್ಲಿ. ಆರಾಮಾಗಿ ಜೀವನ ಮಾಡ್ಬೋದು. ನೀನಂತರೂ ಅಲ್ಲಿ ಆರಾಮಾಗಿ ಪಾರ್ಟಿ ಮಾಡಿಕೊಂಡು ಶಾಪಿಂಗ್ ಮಾಡ್ಕೊಂಡು ಮಸ್ತ್ ಇರ್ಬೋದು ಯು ಎಸ್ ಎ ಒಳಗೆ. ನಾನು ಅಷ್ಟಪ್ಪ, ನನಗೂ ಈ ಕೆಲಸ ಎಲ್ಲ ಬೋರು. ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಮಸ್ತ್ ದುಡಿಯೋದು, ಆಮೇಲೆ ಮಸ್ತ್ ಎಂಜಾಯ್ ಮಾಡ್ತಾ ಇರೋದು. ನಾನಂತರೂ ಇಲ್ಲಿ ಇರಲ್ಲ ನೋಡು. ನೀನು ಪದೇ ಪದೇ ಇಂಡಿಯಾಗೆ ಬರ್ತೀನಿ ಅಂತ ಹೇಳಂಗಿಲ್ಲ. ನಿಮ್ಮ ಅಪ್ಪ ಅಮ್ಮನ ಬೇಕಾದ್ರೆ ಕರ್ಸ್ಕೋಬೋದು. ಅಪ್ಪ ಅಮ್ಮ ಇಲ್ಲೇ ಇರಲಿ ಅಣ್ಣನ ಜೊತೆಗೆ. ಅವರೆಲ್ಲ ಅಲ್ಲೇ ಯಾಕೆ ನಮ್ಮ ಜೊತೆಗೆ. ನಾವಿಬ್ಬರು ಆರಾಮಾಗಿ ಎಂಜಾಯ್ ಮಾಡೋಕ್ಕೋಸ್ಕರ ಹೋಗ್ತಾ ಇರೋದು, ಮದುವೆ ಆಗ್ತಾ ಇರೋದು. ಅಪ್ಪ ಅಮ್ಮ ನನಗೆಲ್ಲ ಜೊತೆಗೆ ಇಷ್ಟ ಆಗಲ್ಲ. ಆಮೇಲೆ ನಮ್ಮ ಅಪ್ಪ ಅಮ್ಮ ಅಷ್ಟೇ ಅಲ್ಲ, ನಿಮ್ಮ ಅಪ್ಪ ಅಮ್ಮನೂ ಬರಂಗಿಲ್ಲ ಮತ್ತೆ. ಅದು ಹೆಂಗೆ? ಅಪ್ಪ ಅಮ್ಮ ಆದ್ಮೇಲೆ ಬರೋದು ಹೋಗೋದು ಇರತ್ತಾ? ನಾವು ಆ ಥರ ಏನಾದ್ರು ಅಕೇಶನ್ ಇದ್ರೆ ಬರಬೇಕಾಗತ್ತಾ? ಅದೆಲ್ಲ ನಿಂಗೆ ಇಷ್ಟ ಆಗಲ್ಲ? ಯಾಕ ಮುಹೂರ್ತ ಮುಂದನ ನಂಗೆ ಅದಿಲ್ಲ ಇದು ಇಷ್ಟ ಆಗಲ್ಲ ಅಂಥೇಳಿ ಆ ಥರ ಅಲ್ಲ. ಪರ್ಮನೆಂಟಾಗಿ ಇರಬೇಕಾದ್ರೆ ಅಂತ ಹೇಳಿದೆ. ಅಂದರೆ ನಮಗೂ ಪ್ರೈವೇಸಿ ಬೇಕಲ್ಲ, ಅದಕ್ಕೋಸ್ಕರ ನಂಗೆ. ಆಮೇಲೆ ಈಗ ಇಷ್ಟು ಲಗೋಂಕರು ಮಕ್ಕಳು ಬೇಕಾಗಲ್ಲ. ಒಂದು 5 ವರ್ಷ ಮಿನಿಮಮ್ ಮಕ್ಕಳು ತಂಟೆಗೆ ಹೋಗಬಾರ್ದು. ಏನಂತೀರಿ? ನಿನ್ನಂತ ಮುದ್ದಾದ ಹುಡುಗಿ ನಂಗೆ ಮದುವೆಯಾಗಿ ಹೆಂಡತಿಯಾಗಿ ಬರ್ತಾಳಂದ್ರ ನಾ ಎಲ್ಲದಕ್ಕೂ ಹೂ ಅಂತೀನಿ. ಓಕೆ ಮೈ ಲವ್. ಸರಿ, ಬನ್ನಿ ರೂಮ್ಗೆ ಹೋಗೋಣ. ಅಲ್ಲಿ ಆರಾಮಾಗಿ ಪಾರ್ಟಿ ಮಾಡ್ಕೊಂಡು ಮಾತಾಡ್ಕೊಂಡು ಕುತ್ಕೋಬೋದು. ಆಮೇಲೆ ನಮ್ಮದು ಅಷ್ಟು ಟೈಮ್ ಬೇರೆ ಸಿಗುತ್ತಾ. ಏನಂತೀರಿ? ಹೂ ಅಂತೀನಿ, ಹೋಗೋಣ ಅಂತೀನಿ. ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಅಂಚಲಿ, ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂ ಅಂತೀಯ, ಹೂ ಅಂತೀಯ, ಬಾ ಅಂತೀಯ, ತಾ ಅಂತೀಯ. ಸ್ಟೆಲ್ಲಾ. ಓ ಪ್ರತಾಪ್ ಸರ್, ನೀವೇ ನಿಲ್ಲಿ. ಯಾರದು ಸ್ಟೆಲ್ಲಾ? ರಾಹುಲ್, ಒಂದು ನಿಮಿಷ. ನಮ್ಮ ಆಫೀಸ್ ಬಾಸು, ನಮ್ಮ ಬಾಸು. ನಾನು ಅವ್ರಿಗೆ ಪ್ರಿಯ ಕೆಲಸ ಮಾಡ್ತಾ ಇರೋದು. ಓಹ್ ಹೌದಾ? ಹಾಯ್ ಸರ್, ಹೌ ಯು ಡೂಯಿಂಗ್? ಹಾಂ, ಐ ಆಮ್ ಡೂಯಿಂಗ್ ಗ್ರೇಟ್. ಪ್ಲೀಸ್ ನಮ್ಮನ್ನು ಎಕ್ಸ್ಕ್ಯೂಸ್ ಮಾಡ್ಬೋದಾ ಒಂದು 2 ನಿಮಿಷಕ್ಕೋಸ್ಕರ? ಪ್ಲೀಸ್ ಮಿಸ್ಟರ್ ಜೆಂಟಲ್ಮ್ಯಾನ್. ಯಾ ಸರ್, ಶೋ ಯು ಕ್ಯಾನ್ ಕ್ಯಾರಿ ಆನ್. ನಾನು ಕಾರ್ ಹತ್ರ ವೇಟ್ ಮಾಡ್ತಿದ್ದೀನಿ. ಸ್ಟೆಲ್ಲಾ, ಯು ಗೈಸ್ ಕ್ಯಾರಿ ಆನ್. ಸ್ಟೆಲ್ಲಾ, ನಾನೆಲ್ಲ ಕೇಳಿಸ್ಕೊಂಡೆ. ಏನಿದು? ನಾನು ನಿನ್ನೇನು ಮದುವೆ ಆಗಬೇಕು ಅಂತ ಹೇಳಿ ಎಲ್ಲ ಅರೇಂಜ್ಮೆಂಟ್ಸು ನಾ ಮಾಡ್ಕೊಳಕತ್ರ ನೀನೇನು ಮಾಡಕತ್ತಿ ಇಲ್ಲಿ? ಅರೆ, ನಾನೇನು ಮಾಡಕತ್ತಿದ್ದೆ? ಮದುವೆ ವಿಚಾರ ಮಾತಾಡಕತ್ತಿದ್ವಿ ನಾನು ಮತ್ತು ರಾಹುಲ್. ಈ ತಿಂಗಳ ನಮ್ಮಿಬ್ಬರು ಮದುವೆ ಆಗತ್ತೆ. ನನ್ನ ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡಿಸ್ಕೊಂಡೀನಿ. ನಾನು ಇದೇ ತಿಂಗಳ ನಂದು ವೀಸಾನು ಬರುತ್ತಾ. ನಾನು ಮದುವೆ ಆಗಿ ಹೋಗ್ತಿರ್ತೀನಿ ಯು ಎಸ್ಗೆ. ಅಂದ್ರೆ ನೀ ನಂಗೆ ಪ್ರಾಮಿಸ್ ಮಾಡಿದ್ದು, ನಾನು ನೀನು ಮದುವೆ ಆಗೋಣ ಅಂತ ಹೇಳಿದ್ದು, ನನ್ನ ಜೊತೆ ಕೊನೆವರೆಗೂ ಇರ್ತೀನಿ ಅಂತ ಹೇಳಿದ್ದು. ಹಲೋ ಸರ್, ಯಾಕೆ ಇಷ್ಟಕ್ಕೊಂದು ಎಕ್ಸೈಟ್ ಆಗತ್ತೀರಿ? ಹಂಗೇನಾರು ಫ್ರೀ ಇದ್ದಾಗ ಸಿಕ್ಕಾಗ ಬೇಕಿದ್ರೆ ನಾವಿಬ್ಬರ ಜೊತೆಗಿರೋಣ. ನೀವು ಮದುವೆ ಆಗಿರೋರು, ನಾನು ಮದುವೆಗೆ ಸೆಟ್ಲ್ ಆಗ್ತೀನಿ. ಅದೇ ಎಕ್ಸ್ಟ್ರಾ ಅಫೇರಲ್ಲೇ ಇರಲಿ, ಬೇಡ ಅಂತ ಹೇಳಲ್ಲ. ಅದನ್ನು ಬಿಟ್ಟು ನಿಮ್ಮನ್ನು ಮದುವೆ ಆಗಿ ನಿಮ್ಮ ಜೊತೆಗೆ ಸೆಟ್ಲ್ ಆಗಿರ್ತೀನಿ, ಅದು ಚಾನ್ಸೇ ಇಲ್ಲ. ನೋಡ್ರಿ, ನನಗೆ ಬೇಕಾಗಿರೋದು ಒಂದು ಸೆಟಲ್ಡ್ ಜೀವನ, ಸೆಕ್ಯೂರ್ಡ್ ಜೀವನ. ನಿಮ್ಗೆ ಹೆಂಗೈತೆ ನೋಡು, ನಿಮಗೂ ಹೆಂಡತಿ, ಮಕ್ಕಳು, ತಂದೆ ತಾಯಿ. ಅದು ಬಂದಾಗ ನನ್ನನ್ನು ನೀವು ಕೇರೇ ಮಾಡಲ್ಲ. ನಾನು ಇದೀನ ಸತ್ತೀನಿ ಅಂತ ಒಂದು ಮೆಸೇಜ್ ಮಾಡಿನೂ ಕೇಳಲ್ಲ. ಆ ಥರ ಇದ್ದಾಗ ನನಗೂ ಒಂದು ಆ ಥರ ಬೇಕಲ್ಲ. ನಾನಂದ್ರೆ ಇಷ್ಟಪಡೋನು, ನನಗೋಸ್ಕರ ಒಬ್ಬ ಬ್ರದರ ಅಂತ ನನಗೂ ಅನಿಸ್ಬೇಕಲ್ಲ. ಅದಕ್ಕೆ ಈ ಮದುವೆ. ಇದೆಲ್ಲ ಕಾಮನ್ನು, ನೀವೇ ಹೇಳ್ತೀರಿ. ಅಷ್ಟಕ್ಕೂ ನನ್ನ ಜೊತೆ ಎಕ್ಸ್ಟ್ರಾ ಬೇರೆ ಅಫೇರ್ ಇದ್ರು ನಿಮ್ಗೆ, ನೀವು ಧೈರ್ಯವಾಗಿ ಬೇರೆಯವ್ರ ಜೊತೆಗೆ ಸಂಬಂಧ ಇಟ್ಕೊಂಡಿಲ್ಲ. ಆ ಹಳ್ಳಿ ಒಳಗೆ ಮಲ್ಲಿ, ಆಮೇಲೆ ಅವಳು ಯಾರೋ ಒಬ್ಬಳು ಸುಪ್ರಿಯಾನೋ,
ಯಾರವಳು ಅವಳ ಜೊತೆಗೆ ಬೇರೆ ಎಕ್ಸ್ಟ್ರಾ ಅಫೇರ್ ಇಟ್ಕೊಂಡಿದ್ದೀರಿ ಅಂಥದ್ರೊಳಗೆ ನಾನು ಮದುವೆ ಆಗ್ತಿದ್ದೀನಿ ರೀಸೆಂಟಾಗಿ, ಅದು ನೀವು ಒಬ್ಬರೇ ನನಗೆ ಇದ್ದಿದ್ದು. ನನಗೇನು ತಪ್ಪು ಅನ್ನಿಸ್ತಿಲ್ಲ. ಓವರಾಗಿ ಎಕ್ಸೈಟ್ ಆಗಿ ಓವರಾಗಿ ಆಡಬೇಡಿ ದಯವಿಟ್ಟು. ನಂಗೆ ಟೈಮ್ ಆಗೋದೈತಿ, ನನ್ನ ಬಾಯ್ ಫ್ರೆಂಡ್ ಕಾಯ್ತಿರ್ತಾನೆ, ಸಾರಿ ನನ್ನ ಉಡ್ಬಿ ಕಾಯ್ತಿರ್ತಾನೆ, ನಾನು ಹೋಗಬೇಕು. ಬಾಯ್. ಮದುವೆಗೆ ಬನ್ನಿ, ಕಾರ್ಡ್ ಕಳಿಸ್ತೀನಿ. ಸ್ಟೆಲ್ಲಾ, ನಾ ಇರೋ ವಿಷಯ ಎಲ್ಲಾನು ಈಗ ನಿನ್ನ ಬಾಯ್ ಫ್ರೆಂಡ್ ಹೇಳ್ತೀನಿ. ಹಾಂ ಹೇಳಿ, ಯಾರು ಬೇಡ ಅಂತಾರ? ನಾನೇನಾದ್ರು ಬೇಡ ಅನ್ನ ಹೋಗಿ ಹೇಳಿ. ಅವ್ನು ಭಾಳ ಚಿಲ್ಲದಾನ, ತಲೆ ಕೆಡ್ಸ್ಕೊಳಂಗಿಲ್ಲ. ಹಾಂ ನೋಡ್ರಿ, ನಿಮ್ಗೆ ಹೆಂಗೆ ಸೆಕ್ಯೂರ್ಡ್ ಲೈಫ್ ಆಯ್ತೋ, ಮದುವೆ ಮಕ್ಕಳು ಹೆಂಡತಿ ಅಂತ ಹಂಗೆ ನನಗೂ ಬೇಕು. ಅದಕ್ಕೆ ನೀವು ಕಲ್ಲಾಗ ಪ್ರಯತ್ನ ಮಾಡಿದ್ರೆ ನಾನು ನಿಮ್ಮ ಮೇಲೆ ರೇಪ್ ಕೇಸ್ ಹಾಕ್ಬೇಕಾಗತ್ತಾ. ಹುಷಾರಾಗಿರ್ರಿ. ಸ್ಟೆಲ್ಲಾ, ಲೇಟ್ ಆಗ್ತತಿ. ಹಾಂ ಬಂದೆ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಮಿಸ್ಟರ್ ಪ್ರತಾಪ್. ಬಾಯ್. ಮತ್ತೆ ಮೀಟ್ ಮಾಡೋ ಪ್ರಯತ್ನ ಮಾಡಬೇಡಿ, ಮತ್ತೆ ನಾನು ನಿಮ್ಗೆ ಸಿಗಲ್ಲ. ಸ್ಟೆಲ್ಲಾ, ಸ್ಟೆಲ್ಲಾ, ನೀ ಮಾಡ್ತಾ ಇರೋ ದ್ರೋಹ. ಅದೇನೋ ಹೇಳ್ತಾರಲ್ಲ ಹಂಗಾಯ್ತು, ಯಾರ್ದೋ ಬಾಯಾಗ ಅದೇನೋ ಭಗವದ್ಗೀತೆ ಬಂತು ಅಂತ ಹೇಳ್ತಾರಲ್ಲ, ಹಂಗೆ ದ್ರೋಹ ಮೋಸ ಇವೆಲ್ಲ ನೀವು ನಿಮ್ಮ ಹೆಂಡತಿಗೂ ಮಾಡಿರಿ. ವಿಚಾರ ಮಾಡಿ, ಅದು ಒಬ್ರಿಬ್ರ ಜೊತೆಗಲ್ಲ, ಭಾಳ ಮಂದಿ ಜೊತೆಗೆ. ಓಕೆ ಬಾಯ್, ಸಿ ಯು. ಸ್ಟೆಲ್ಲಾ, ದಿಸ್ ಇಸ್ ಟೂ ಮಚ್. ಸ್ಟೆಲ್ಲಾ.